ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೆವ್ವದ ಕಥೆಗಳು. ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ, ರಾತ್ರಿ ಸಮಯ, ಹೊರಗಡೆ ಧಾರಾಕಾರ ಮಳೆ ಬರ್ತಿದೆ, ಕರೆಂಟ್ ಹೋಗಿದೆ, ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ. ಸಡನ್ ಆಗಿ ಬಾಗಿಲು ಬಡಿಯೋ ಶಬ್ದ ಕೇಳುತ್ತೆ. ಟಕ್ ಟಕ್ ಟಕ್. ಮನುಷ್ಯತ್ವದ ದೃಷ್ಟಿಯಿಂದ ನೀವು ಬಾಗಿಲು ತೆಗಿತೀರಾ, ಆದರೆ ಹೊರಗಡೆ ನಿಂತಿರೋ ವ್ಯಕ್ತಿ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲದೆ ಇದ್ರೆ, ಅವನು ಜೈಲಿನಿಂದ ತಪ್ಪಿಸಿಕೊಂಡಿರೋ ಒಬ್ಬ ಸೈಕೋ ಕಿಲ್ಲರ್ ಆಗಿದ್ರೆ, ಅಥವಾ ಇನ್ನೂ ಭಯಾನಕ ಅಂದರೆ ಹೊರಗಡೆ ನಿಂತಿರೋರು ಒಳ್ಳೆಯವನಾಗಿದ್ದು ಬಾಗಿಲು ತೆಗೆದ ನೀವೇ ಸೈಕೋ ಕಿಲ್ಲರ್ ಆಗಿದ್ರೆ. ಇವತ್ತಿನ ಕತೆ ದೆವ್ವದ ಬಗ್ಗೆ ಅಲ್ಲ, ಮನುಷ್ಯರ ಮುಖವಾಡದ ಬಗ್ಗೆ. ಈ ಕಥೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕ್ಲೈಮ್ಯಾಕ್ಸ್ ಬರೋವರೆಗೂ ನಿಮಗೆ ಗೊತ್ತಾಗಲ್ಲ. ಪ್ರತಿ 2 ನಿಮಿಷಕ್ಕೊಮ್ಮೆ ಮೈಂಡ್ ಬ್ಲೋವಿಂಗ್ ಟ್ವಿಸ್ಟ್ ಇರೋ ಈ ಕಥೆಯ ಹೆಸರು ಯಾರು ಕೊಲೆಗಾರ. ಬನ್ನಿ ಈ ಕತ್ತಲ ರಾತ್ರಿಯ ರಹಸ್ಯವನ್ನ ಭೇದಿಸೋಣ. ಕಥೆಯ ನಾಯಕ ಆರ್ಯನ್. ಅವನು ಊರಿನ ಹೊರಗಡೆ ಇರುವ ಒಂದು ದೊಡ್ಡ ಫ್ಲಾಟ್ ಹೌಸ್ನಲ್ಲಿ ಒಂಟಿಯಾಗಿರ್ತಾನೆ. ಅವನು ಒಬ್ಬ ಕ್ರೈಮ್ ಕಾದಂಬರಿ ಲೇಖಕ. ರಾತ್ರಿ 11 ಗಂಟೆ, ಕರೆಂಟ್ ಇರಲ್ಲ, ಹೊರಗೆ ವಿಪರೀತ ಮಳೆ. ಆರ್ಯನ್ ಮೇಣದ ಬತ್ತಿ ಹಚ್ಚಿ ಬರೆಯುತ್ತಿರುತ್ತಾನೆ. ಆಗ ಬಾಗಿಲು ಬಡಿದ ಶಬ್ದ ಕೇಳ್ತದೆ, ಟಕ್ 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 ಅಂತ. ಆರ್ಯನ್ ಬಾಗಿಲು ತೆಗಿತಾನೆ. ಎದುರಿಗೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಮೈಯೆಲ್ಲ ಒದ್ದೆಯಾಗಿದೆ, ಕಪ್ಪಾದ ಕೋಟ್ ಹಾಕಿದ್ದಾನೆ, ಕೈಯಲ್ಲಿ ಒಂದು ಸೂಟ್ ಕೇಸ್ ಇದೆ. ಅವನು ನಡುಗುತ್ತಾ ಹೇಳ್ತಾನೆ, ಸರ್, ದಯವಿಟ್ಟು ಸಹಾಯ ಮಾಡಿ, ನನ್ನ ಕಾರು ಕೆಟ್ಟು ಹೋಯಿತು, ಫೋನ್ ನೆಟ್ವರ್ಕ್ ಸಿಗ್ತಿಲ್ಲ, ಇವತ್ತು ರಾತ್ರಿ ಇಲ್ಲಿ ಇರೋಕ್ಕೆ ಜಾಗ ಕೊಡ್ತೀರಾ ಅಂತ ಕೇಳ್ತಾನೆ. ಆರ್ಯನ್ ಸ್ವಲ್ಪ ಯೋಚನೆ ಮಾಡ್ತಾನೆ. ಮನುಷ್ಯತ್ವದ ದೃಷ್ಟಿಯಲ್ಲಿ ಸರಿ, ಒಳಗೆ ಬನ್ನಿ ಅಂತ ಕರೀತಾನೆ. ಅವನ ಹೆಸರು ವಿಕ್ಕಿ. ವಿಕ್ಕಿ ಬಾತ್ರೂಮ್ಗೆ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಕರೆಂಟ್ ಬರ್ತದೆ. ಆರ್ಯನ್ ಟಿವಿ ಆನ್ ಮಾಡ್ತಾನೆ. ನ್ಯೂಸ್ ಚಾನಲ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹುಷಾರು ಹುಷಾರು, ಸೆಂಟ್ರಲ್ ಜೈಲಿನಿಂದ ಒಬ್ಬ ಭಯಂಕರ ಸೈಕೋ ಕಿಲ್ಲರ್ ಪರಾರಿಯಾಗಿದ್ದಾನೆ. ಅವನು ಕಪ್ಪು ಕೋಟ್ ಧರಿಸಿದ್ದಾನೆ, ಅವನ ಬಲಗೈ ಮೇಲೆ ಒಂದು ಹಾವಿನ ಅಚ್ಚೆ ಇದೆ ಅಂತ. ಆರ್ಯನ್ ಬೆಚ್ಚಿ ಬೀಳ್ತಾನೆ. ಅವನು ಬಾತ್ರೂಮ್ ಬಾಗಿಲು ಸಂದಿಯಲ್ಲಿ ನೋಡ್ತಾನೆ. ವಿಕ್ಕಿ ಮುಖ ಒರೆಸಿಕೊಳ್ಳುವಾಗ ಅವನ ಕೋಟ್ ಸರಿದು ಹೋಗುತ್ತದೆ. ಅವನ ಬಲಗೈ ಮೇಲೆ ಹಾವಿನ ಅಚ್ಚೆ ಸ್ಪಷ್ಟವಾಗಿ ಕಾಣುತ್ತೆ. ಆರ್ಯನ್ ಮನೆಗೆ ಬಂದಿರೋದು ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಪರಾರಿಯಾದ ಸೈಕೋ ಕಿಲ್ಲರ್ ಅಂತ ಅವನಿಗೆ ಸ್ಪಷ್ಟವಾಯ್ತದೆ. ಆರ್ಯನ್ ಅದಕ್ಕೆ ಭಯಪಡಲ್ಲ. ಅವನು ಲೇಖಕ ಆಗಿರೋದ್ರಿಂದ ಸ್ವಲ್ಪ ಬುದ್ಧಿವಂತ. ಇವನು ಬರೋದ್ರೊಳಗೆ ಇವನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆರ್ಯನ್ ಅಡಿಗೆ ಮನೆಗೆ ಹೋಗಿ 2 ಕಪ್ ಕಾಫಿ ಮಾಡ್ತಾನೆ. ವಿಕ್ಕಿಯ ಕಪ್ಗೆ ಮನೆಯಲ್ಲಿದ್ದ ಇಲಿ ಪಾಷಾಣವನ್ನ ಬೆರೆಸ್ತಾನೆ. ವಿಕ್ಕಿ ಹೊರಗೆ ಬರ್ತಾನೆ. ಆರ್ಯನ್ ನಗುತ್ತಾ ಕಾಫಿ ಕೊಡ್ತಾನೆ. ವಿಕ್ಕಿ ಕಾಪಿ ಕುಡಿತಾನೆ. ಆರ್ಯನ್ ಮನಸ್ಸಲ್ಲೇ ನಗ್ತಾನೆ, ಇನ್ನು 5 ನಿಮಿಷದಲ್ಲಿ ಇವನ ಕತೆ ಮುಗೀತು ಅಂತ. ವಿಕ್ಕಿ ಪೂರ್ತಿ ಕಾಪಿ ಕುಡಿದು ಕಪ್ ಕೆಳಗೆ ಇಟ್ಟು ವಿಚಿತ್ರವಾಗಿ ನಗ್ತಾನೆ. ಆರ್ಯನ್, ಕಾಫಿ ಚೆನ್ನಾಗಿತ್ತು, ಆದರೆ ಅದರಲ್ಲಿರೋ ಇಲಿ ಪಾಷಾಣ ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತಲ್ಲ ಅಂತ ಹೇಳ್ತಾನೆ. ಅರ್ಜುನ್ ಶಾಕ್ ಆಗಿ ಎದ್ದು ನಿಲ್ತಾನೆ. ವಿಕ್ಕಿ ತನ್ನ ಸೂಟ್ ಕೇಸ್ನಿಂದ ಒಂದು ಪಿಸ್ತೂಲನ್ನು ತೆಗೆದು ಅವನ ತಲೆಗೆ ಇಡ್ತಾನೆ. ವಿಕ್ಕಿ ಹೇಳ್ತಾನೆ, ನೀನು ನ್ಯೂಸ್ ನೋಡಿ ನನ್ನ ಕಿಲ್ಲರ್ ಅನ್ಕೊಂಡೆ ಅಲ್ವಾ? ತಪ್ಪು, ನಾನು ಕಿಲ್ಲರ್ ಅಲ್ಲ, ನಾನು ಪೊಲೀಸ್ ಆಫೀಸರ್. ಆ ನ್ಯೂಸ್ ಫೇಕ್, ನಿನ್ನನ್ನು ಟೆಸ್ಟ್ ಮಾಡೋಕೆ ನಾನೇ ಆ ನ್ಯೂಸ್ ಹಾಕಿಸಿದ್ದು ಅಂತ ಹೇಳ್ತಾನೆ. ಆರ್ಯನ್ ಗಡಗಡ ನಡುಗುತ್ತಾ, ಹಾಗಾದ್ರೆ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ. ವಿಕ್ಕಿ ಹೇಳ್ತಾನೆ, ಆರ್ಯನ್, ಅಸಲಿ ಸೈಕೋ ಕಿಲ್ಲರ್ ಜೈಲಿನಿಂದ ತಪ್ಪಿಸಿಕೊಂಡಿಲ್ಲ, ಅವನು ಇಲ್ಲೇ ಇದ್ದಾನೆ, ಅದು ನೀನು ಅಂತ ಹೇಳ್ತಾನೆ. ಅರ್ಜುನ್ ಅದಕ್ಕೆ, ಏನು ಹೇಳ್ತಿದ್ದೀರಾ, ನಾನಾ ಅಂತಾನೆ. ವಿಕ್ಕಿ ಅದಕ್ಕೆ, ಹೌದು, ನಿನಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಕಾಯಿಲೆ ಇದೆ. ಹಗಲು ನೀನು ಲೇಖಕ, ಆದರೆ ರಾತ್ರಿ ನೀನು ಸೈಕೋ ಕಿಲ್ಲರ್. ಕಳೆದ ವಾರ 5 ಜನರನ್ನ ಕೊಂದು ನಿನ್ನ ಬೇಸ್ಮೆಂಟ್ನಲ್ಲಿ ಊತು ಹಾಕಿದ್ದೀಯಾ. ನಿನಗೆ ನೆನಪಿಲ್ಲ ಅಷ್ಟೇ, ನಡಿ ಬೇಸ್ಮೆಂಟ್ಗೆ ಅಂತ ಅವನ್ನ ಬೇಸ್ಮೆಂಟ್ಗೆ ಕರ್ಕೊಯ್ತಾನೆ. ವಿಕ್ಕಿ ಗನ್ ತೋರಿಸಿ ಅರ್ಜುನ್ನ ಬಲವಂತವಾಗಿ ಮನೆಯ ಕೆಳಗಿರೋ ಕತ್ತಲೆ ಕೋಣೆಗೆ ಕರೆದುಕೊಂಡು ಹೋಗ್ತಾನೆ. ಅರ್ಜುನ್ ಅಳ್ತಾ ಹೇಳ್ತಾನೆ, ಇಲ್ಲ ಸರ್, ನಾನು ಯಾರನ್ನು ಕೊಂದಿಲ್ಲ ಅಂತ. ಅವರು ಕೆಳಗೆ ಹೋಗಿ ಲೈಟ್ ಆನ್ ಮಾಡ್ತಾರೆ. ಅಲ್ಲಿ ಮೂನೆಯಲ್ಲಿ ಮಣ್ಣು ಅಗಿದಿರೋದು ಕಾಣ್ತದೆ. ರಕ್ತದ ಕಲೆಗಳಿರುವ ಚಾಕು ಬಿದ್ದಿವೆ. ಆರ್ಯನ್ಗೆ ಶಾಕ್ ಆಗುತ್ತದೆ. ಅಯ್ಯೋ, ಹಾಗಾದ್ರೆ ನಿಜವಾದ ಕಿಲ್ಲರ್ ನಾನೇನಾ ಅಂತ. ಅವನು ಕುಸಿದು ಬೀಳ್ತಾನೆ. ನನ್ನ ಅರೆಸ್ಟ್ ಮಾಡಿ ಸರ್, ನಾನೇ ತಪ್ಪು ಮಾಡಿರೋದು ಅಂತ. ಅರ್ಜುನ್ ತನ್ನ ತಪ್ಪನ್ನು ಒಪ್ಪಿಕೊಂಡ ತಕ್ಷಣ ವಿಕ್ಕಿ ಜೋರಾಗಿ ನಗರಲು ಶುರು ಮಾಡ್ತಾನೆ. ಅವನು ಅರ್ಜುನ್ನ ಕೈಗೆ ಕೋಳ ಹಾಕ್ತಾನೆ. ಆಮೇಲೆ ವಿಕ್ಕಿ
ತನ್ನ ಜೇಬಿನಿಂದ ಒಂದು ಸಿಗರೇಟ್ ತೆಗೆದು ಹಚ್ಚುತ್ತಾನೆ. ವಿಕ್ಕಿ ಹೇಳ್ತಾನೆ, ಅರ್ಜುನ್ ನೀನು ತುಂಬ ಮುಗ್ಧ ಕಣೋ, ನಾನು ಪೊಲೀಸ್ ಅಲ್ಲ. ನ್ಯೂಸ್ನಲ್ಲಿ ನೋಡಿದ್ಯಲ್ಲ, ಜೈಲಿನಿಂದ ತಪ್ಪಿಸಿಕೊಂಡಿರೋ ಸೈಕೋ ಕಿಲ್ಲರ್, ಅದು ನಾನೇ ಅಂತ ಹೇಳ್ತಾನೆ. ಅರ್ಜುನ್, ಏನು? ಹಾಗಾದರೆ ಈ ಬೇಸ್ಮೆಂಟ್, ಈ ರಕ್ತದ ಕಲೆಗಳು ಅಂತ ಹೇಳ್ತಾನೆ. ವಿಕ್ಕಿ ಅದಕ್ಕೆ, ಅದನ್ನು ನೀನು ಮಾಡಿಲ್ಲ. ನೀನು ಕಾಪಿ ಮಾಡ್ತಿದ್ದಾಗ ನಾನೇ ಬಂದು ಇಲ್ಲಿ ಸೆಟಪ್ ಮಾಡಿದ್ದು. ನನಗೆ ಕೊಲೆ ಮಾಡೋದು ಬೋರ್ ಆಗಿದೆ, ಅದಕ್ಕೆ ಈ ಸಲ ಹೊಸ ಗೇಮ್ ಮಾಡಿದೆ ಅಂತ ಹೇಳ್ತಾನೆ. ಒಬ್ಬ ಮುಗ್ಧ ಮನುಷ್ಯನ ಹತ್ತಿರ ನಾನೇ ಕಿಲ್ಲರ್ ಅಂತ ಒಪ್ಪಿಸಬೇಕು, ಅವನ ಬಾಯಲ್ಲೇ ಸತ್ಯ ಹೇಳಿಸಬೇಕು. ಈಗ ನೀನು ಒಪ್ಪಿಕೊಂಡಿದ್ದೀಯಾ ಅಲ್ವಾ? ಈಗ ನಿನ್ನನ್ನು ಕೊಂದ್ರೆ ಪೊಲೀಸರು ಬಂದು ನೋಡಿದಾಗ ಅರ್ಜುನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಅವನೇ ಸೈಕೋ ಕಿಲ್ಲರ್ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ನಾನು ಆರಾಮಾಗಿ ಎಸ್ಕೇಪ್ ಆಗ್ಬೋದಲ್ವಾ ಅಂತ ಅವನು ಅರ್ಜುನ್ಗೆ ಹೇಳ್ತಾನೆ. ವಿಕ್ಕಿ ಗನ್ ಲೋಡ್ ಮಾಡಿ ಅರ್ಜುನ್ನ ಹಣೆ ಮೇಲೆ ಇಡ್ತಾನೆ. ಗುಡ್ ಬೈ ಅರ್ಜುನ್ ಅಂತ ಹೇಳಿ ಅವನು ಟ್ರಿಗರ್ನ ಒತ್ತಾನೆ. ಆದರೆ ಗುಂಡು ಹಾರಲ್ಲ. ವಿಕ್ಕಿ ಆಶ್ಚರ್ಯದಿಂದ ಗನ್ ನೋಡ್ತಾನೆ. ಹಾಗೆ ಕೆಳಗೆ ಬಿದ್ದಿದ್ದ ಆರ್ಯನ್ ನಿಧಾನವಾಗಿ ತಲೆ ಎತ್ತಿ ನಗ್ತಾನೆ. ಅದು ಸಾಮಾನ್ಯ ನಗುವಲ್ಲ, ಅದು ರಾಕ್ಷಸನ ನಗು. ಅರ್ಜುನ್ ಎದ್ದು ನಿಂತು ತನ್ನ ಕೈಯಲ್ಲಿದ್ದ ಕೋಳವನ್ನ ಒಂದೇ ಏಟಿಗೆ ಮುರಿದು ಹಾಕ್ತಾನೆ. ಅರ್ಜುನ್ ಹೇಳ್ತಾನೆ, ವಿಕ್ಕಿ ನೀನು ನ್ಯೂಸ್ ನೋಡಿದ್ಯಾ, ಆದರೆ ಪೇಪರ್ ಓದಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ವಿಕ್ಕಿ ಅದಕ್ಕೆ ಏನು ಅಂತಾನೆ. ಅರ್ಜುನ್ ಹೇಳ್ತಾನೆ, ನ್ಯೂಸ್ನಲ್ಲಿ ಹೇಳಿದ್ದು ಒಬ್ಬ ಸೈಕೋ ಕಿಲ್ಲರ್ ಜೈಲಿನಿಂದ ತಪ್ಪಿಸಿಕೊಂಡ ಅಂತ, ಆದರೆ ಅವರು ಹೇಳಿದ್ದು ಆ ಕಿಲ್ಲರ್ ಪೊಲೀಸ್ ಫೇಸ್ ಹಾಕಿಕೊಂಡಿರ್ತಾನೆ ಅಂತ. ನೀನು ಒರಿಜಿನಲ್ ಕಿಲ್ಲರ್ ಅಲ್ಲ, ನೀನು ಜಸ್ಟ್ ಒಬ್ಬ ಕಳ್ಳ. ಆದರೆ ನಾನು ನಿಜವಾದ ಸೈಕೋ ಕಿಲ್ಲರ್ ಅಂತ ಹೇಳ್ತಾನೆ. ಅರ್ಜುನ್ ಟೇಬಲ್ ಮೇಲಿದ್ದ ಚಾಕು ತಗೊಳ್ತಾನೆ. ನೀನು ಬೇಸ್ಮೆಂಟ್ನಲ್ಲಿ ಸೆಟಪ್ ಮಾಡಿದೆ ಅಲ್ವಾ, ಆ ಮಣ್ಣಿನ ಕೆಳಗೆ ನಿಜವಾಗ್ಲೂ 5 ಎಣಗಳಿವೆ, ಅದು ಫೇಕ್ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಹೌಸ್ ಅಂತಾನೆ. ರೂಮ್ನ ಲೈಟ್ ಆಫ್ ಆಗುತ್ತದೆ. ವಿಕ್ಕಿಯ ಕಿರುಚಾಟ ಮಾತ್ರ ಕೇಳುತ್ತದೆ. ಗೆಳೆಯರೆ, ದಾರಿಯಲ್ಲಿ ಸಿಗೋ ಅಪರಿಚಿತರಿಗೆ ಲಿಫ್ಟ್ ಕೊಡುವಾಗ ಅಥವಾ ಮನೆಗೆ ಸೇರಿಸುವಾಗ ಹುಷಾರು. ಯಾಕೆಂದ್ರೆ ಸಿಂಹದ ಗುಹೆಗೆ ನರಿ ಬಂದ್ರೆ ನರಿ ಬೇಟೆಯಾಡಲ್ಲ, ಸಿಂಹನೇ ಅದನ್ನ ಮುಗಿಸುತ್ತೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಮುಖ ನೋಡಿ ಹೇಳೋಕೆ ಆಗಲ್ಲ. ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಚಂದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್, ಹುಷಾರಾಗಿರಿ.